ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದಾಗ್ತಾಯಿದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಅವ್ರು ಹೋಗ್ತಾರೆ ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನು ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕೋದು ಕಲಿಯೋದು ಒಳ್ಳೆಯದು ಅನಿಸ್ತದೆ ನನಗೆ. ಯಾಕಂದರೆ ಈ ಥರ ಆದರೆ ಇಡೀ ಈಗ ಮುಂಚೆ 10-10:30 ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದ್ ಆಗೋಕ್ಕಾಗಿದೆ. ಆದರೆ ಹೋಟೆಲ್ಗಳು, ಉದ್ಯಮಿಗಳದ್ದು, ಬಿಸ್ನೆಸ್ಗಳದ್ದು, ಮೀನು ವ್ಯಾಪಾರ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಕಳ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಅಂದರೆ ಶಿವಮೊಗ್ಗದಲ್ಲಿ 60 ದಿನ ಕರ್ಫ್ಯೂ ಆಗಿ ಏನು ಅನುಭವಿಸಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದು ಆಗಬಾರ್ದು. ಯಾವ ದುಷ್ಟಶಕ್ತಿಗಳೇನಾದ್ರು ಮಾಡಿದರೆ ಅವರಿಗೆ ಏಕ್ದಮ್ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಯಾರೇ ಬಿಡಬೇಡಿ, ಅವರಿಗೆ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಅವತ್ತೂ ಹೇಳಿದ್ದೀನಿ. ಈ ಥರ ಏನಾಗುತ್ತೆ, ಈ ದ್ವೇಷ ಭಾವನೆ ಇದು ಒಳ್ಳೆಯದಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನಾವು ಇವತ್ತು ಹೇಳಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಒಬ್ಬ DC-ಗೆ BJP ಒಬ್ಬ ಮುಖಂಡ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನಿ ಅಂತ ಹೇಳೋದು ಇದೆಯಲ್ಲ, ಈ BJPಯ ಏನು ಎಷ್ಟು ನಾಚಿಗೇಡಿ ಕೆಲಸ ಅಂದರೆ ಯೋಚನೆ ಮಾಡಬೇಕು. ಇವರು ಪ್ರವೋಕ್ ಮಾಡ್ತಾರೆ. ಈ ಥರ ಹೇಳಿಕೆ ಕೊಡೋ ಮೂಲಕ, ಈ ಥರ ಜನರಿಗೆ ಭಾವನೆಯನ್ನು ಬಿತ್ತೋ ಮೂಲಕ ಈ ಥರ ಹೇಳಿಕೆಗಳು ಮಾಡೋದು ಇದೆಯಲ್ಲ, ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಯಾವ ಉದ್ದೇಶದಿಂದ ಅವನು ಹೇಳ್ತಾರೆ ಅವರು? ಏನು ಉದ್ದೇಶ ಇವ್ರದ್ದೆಲ್ಲ ಏನಿದೆ ಇವರಿಗೆ? ಅವನು ನಾರಾಯಣಸ್ವಾಮಿ ನೋಡಿದರೆ ಖರ್ಗೆ ಅವರಿಗೆ ಹೇಳ್ತಾನೆ ನಾಯಿ ಸಮಾನ ಅಂತ ಹೇಳ್ತಾನೆ. ಇವನು ಯಾವ ಸಮಾನನ ಇವನು? ಈ ಭಾಷೆ ಬೇಕಾ ಇವಲ್ಲ? ನಮಗೂ ಬೈಯಕ್ಕೆ ಬರುತ್ತೆ, ಕೆಟ್ಟದಾಗಿ ಬೈಯಕ್ಕೆ ಬರುತ್ತೆ ಅವನಿಗೆ. ನಾರಾಯಣಸ್ವಾಮಿಗೂ ಕೆಟ್ಟದಾಗಿ ನಮಗೆ ಬೈಯಕ್ಕೆ ಬರುತ್ತೆ, ನಮಗೂ ಬರ್ತದೆ, ಬರೋಲ್ಲ ಅಂತಲ್ಲ. ಆದರೆ ನಾರಾಯಣಸ್ವಾಮಿ ಒಬ್ಬ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿರೋದ್ರಿಂದ ಆ ಭಾಷೆ ಅವ್ರು ಬಳಸೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿ ಪ್ರಿಯಾಂಕ ಖರ್ಗೆ ಇವತ್ತು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಆ ಭಾಗದಲ್ಲಿ ಒಳ್ಳೆಯ ಹೆಸರು ತೊಗೊಂಡು ಬರೋದ್ರಿಂದ ಅವರಿಗೊಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದು ಒಂದು ಕಡೆ ದ್ವೇಷ ಭಾವನೆ, ಒಂದು ಕಡೆ ಈ ಥರ ಒಬ್ಬ DC-ಗೆ ಪಾಕಿಸ್ತಾನಿ ಅನ್ನೋದು, ಈ ಕಡೆ ಒಬ್ಬ ನಾಯಿ ಅಂತ ಹೇಳೋದು, ಇದೆಲ್ಲ BJPಗೆ ಒಳ್ಳೆತನ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದಾಗ್ತಾಯಿದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಅವ್ರು ಹೋಗ್ತಾರೆ ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನು ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕೋದು ಕಲಿಯೋದು ಒಳ್ಳೆಯದು ಅನಿಸ್ತದೆ ನನಗೆ. ಯಾಕಂದರೆ ಈ ಥರ ಆದರೆ ಇಡೀ ಈಗ ಮುಂಚೆ 10-10:30 ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದ್ ಆಗೋಕ್ಕಾಗಿದೆ. ಆದರೆ ಹೋಟೆಲ್ಗಳು, ಉದ್ಯಮಿಗಳದ್ದು, ಬಿಸ್ನೆಸ್ಗಳದ್ದು, ಮೀನು ವ್ಯಾಪಾರ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಕಳ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಅಂದರೆ ಶಿವಮೊಗ್ಗದಲ್ಲಿ 60 ದಿನ ಕರ್ಫ್ಯೂ ಆಗಿ ಏನು ಅನುಭವಿಸಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದು ಆಗಬಾರ್ದು. ಯಾವ ದುಷ್ಟಶಕ್ತಿಗಳೇನಾದ್ರು ಮಾಡಿದರೆ ಅವರಿಗೆ ಏಕ್ದಮ್ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಯಾರೇ ಬಿಡಬೇಡಿ, ಅವರಿಗೆ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಅವತ್ತೂ ಹೇಳಿದ್ದೀನಿ. ಈ ಥರ ಏನಾಗುತ್ತೆ, ಈ ದ್ವೇಷ ಭಾವನೆ ಇದು ಒಳ್ಳೆಯದಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನಾವು ಇವತ್ತು ಹೇಳಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಒಬ್ಬ DC-ಗೆ BJP ಒಬ್ಬ ಮುಖಂಡ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನಿ ಅಂತ ಹೇಳೋದು ಇದೆಯಲ್ಲ, ಈ BJPಯ ಏನು ಎಷ್ಟು ನಾಚಿಗೇಡಿ ಕೆಲಸ ಅಂದರೆ ಯೋಚನೆ ಮಾಡಬೇಕು. ಇವರು ಪ್ರವೋಕ್ ಮಾಡ್ತಾರೆ. ಈ ಥರ ಹೇಳಿಕೆ ಕೊಡೋ ಮೂಲಕ, ಈ ಥರ ಜನರಿಗೆ ಭಾವನೆಯನ್ನು ಬಿತ್ತೋ ಮೂಲಕ ಈ ಥರ ಹೇಳಿಕೆಗಳು ಮಾಡೋದು ಇದೆಯಲ್ಲ, ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಯಾವ ಉದ್ದೇಶದಿಂದ ಅವನು ಹೇಳ್ತಾರೆ ಅವರು? ಏನು ಉದ್ದೇಶ ಇವ್ರದ್ದೆಲ್ಲ ಏನಿದೆ ಇವರಿಗೆ? ಅವನು ನಾರಾಯಣಸ್ವಾಮಿ ನೋಡಿದರೆ ಖರ್ಗೆ ಅವರಿಗೆ ಹೇಳ್ತಾನೆ ನಾಯಿ ಸಮಾನ ಅಂತ ಹೇಳ್ತಾನೆ. ಇವನು ಯಾವ ಸಮಾನನ ಇವನು? ಈ ಭಾಷೆ ಬೇಕಾ ಇವಲ್ಲ? ನಮಗೂ ಬೈಯಕ್ಕೆ ಬರುತ್ತೆ, ಕೆಟ್ಟದಾಗಿ ಬೈಯಕ್ಕೆ ಬರುತ್ತೆ ಅವನಿಗೆ. ನಾರಾಯಣಸ್ವಾಮಿಗೂ ಕೆಟ್ಟದಾಗಿ ನಮಗೆ ಬೈಯಕ್ಕೆ ಬರುತ್ತೆ, ನಮಗೂ ಬರ್ತದೆ, ಬರೋಲ್ಲ ಅಂತಲ್ಲ. ಆದರೆ ನಾರಾಯಣಸ್ವಾಮಿ ಒಬ್ಬ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿರೋದ್ರಿಂದ ಆ ಭಾಷೆ ಅವ್ರು ಬಳಸೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿ ಪ್ರಿಯಾಂಕ ಖರ್ಗೆ ಇವತ್ತು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಆ ಭಾಗದಲ್ಲಿ ಒಳ್ಳೆಯ ಹೆಸರು ತೊಗೊಂಡು ಬರೋದ್ರಿಂದ ಅವರಿಗೊಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದು ಒಂದು ಕಡೆ ದ್ವೇಷ ಭಾವನೆ, ಒಂದು ಕಡೆ ಈ ಥರ ಒಬ್ಬ DC-ಗೆ ಪಾಕಿಸ್ತಾನಿ ಅನ್ನೋದು, ಈ ಕಡೆ ಒಬ್ಬ ನಾಯಿ ಅಂತ ಹೇಳೋದು, ಇದೆಲ್ಲ BJPಗೆ ಒಳ್ಳೆತನ ಅಲ್ಲ ಅಂತ ನಾನು ಹೇಳಲಿಕ್ಕೆ
ಇಷ್ಟಪಡ್ತೀನಿ ಬಂಧುಗಳೇ.